ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಸುದ್ದಿಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತ ನಂಬರ್ಸ್ಗೆ ಕಾಲ್ ಮಾಡಬಹುದು. ಏನೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ಇಲ್ಲಿ ಮೆನ್ಷನ್ ಆಗಿದೆ, ನೋಡ್ಕೊಳ್ಬಹುದು. ಹಾಗೆ ನಾವಂತೂ ಯಾವ ಪ್ರಾಡಕ್ಟ್ ಅನ್ನು ಪಿಚ್ ಮಾಡೋದಿಲ್ಲ, ಇದನ್ನ ತಗೋಬೇಡಿ ಅಂತ. ಇವುಗಳಲ್ಲಿ ಏನಾದ್ರೂ ನೀವು ಯಾವ್ದನ್ನಾದ್ರೂ ಕೇಳಿದ್ರೆ ಅದ್ರ ಬಗ್ಗೆ ಖಂಡಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಹಾಗೆ ಈ ಸಪೋರ್ಟ್ ಸಿಗಬೇಕು ಅಂತಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡಿರ್ಬೇಕಾಗುತ್ತೆ. ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು, ನಂತರ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೆ ಅಗೇನ್ ಸೇಮ್ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮಗೆ ಸಹಾಯ ಸಿಗುತ್ತೆ. ಇನ್ನು ಸುದ್ದಿಗಳ ಕಡೆ ನಾವು ಬರುತ್ತೆ. ಜಪಾನ್ ಇಂದ ಒಂದು ಬ್ರೇಕಿಂಗ್ ಸುದ್ದಿ ಬಂದಿದೆ ಇವತ್ತು. ನೋಡಬಹುದು, ಜಪಾನ್ಸ್ ಕ್ಯಾಬಿನೆಟ್ ಓಕೆಸ್ ರೆಕಾರ್ಡ್ ಡಿಫೆನ್ಸ್ ಬಜೆಟ್ ದಟ್ ಏಮ್ಸ್ ಟು ಡೆಟರ್ ಚೀನಾ. ಜಪಾನ್ ಗವರ್ನಮೆಂಟ್ ಇವತ್ತು ಬಜೆಟ್ ಅನ್ನ ಅಪ್ರೂವ್ ಮಾಡಿದೆ. ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಬಜೆಟ್ ಅಪ್ರೂವಲ್ ಆಗಿದೆ. 9 ಟ್ರಿಲಿಯನ್ ಯೆನ್ ಅಥವಾ $58 ಬಿಲಿಯನ್ ಡಿಫೆನ್ಸ್ ಬಜೆಟ್ ಅನ್ನ ಜಪಾನ್ ಸರ್ಕಾರ ಅನೌನ್ಸ್ ಮಾಡಿದೆ. ಬಿಗ್ ಪುಷ್ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ಇವರು ಬಜೆಟ್ಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಇರಲಿಲ್ಲ. ಹೆಚ್ಚಿನದಾಗಿ ಅಮೆರಿಕದ ಮೇಲೆ ಡಿಪೆಂಡ್ ಆಗಿದ್ರು ತಮ್ಮ ಸೆಕ್ಯೂರಿಟಿಗೆ. ಆದ್ರೆ ಈಗ ಜಪಾನ್ ತನ್ನ ಡಿಫೆನ್ಸ್ ಕೆಪಾಸಿಟಿಯನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋ ಕಡೆ ಗಮನ ಹರಿಸ್ತಾ ಇದೆ. ನೋಡಬಹುದು, ಫಾರ್ ದ ಕಮಿಂಗ್ ಇಯರ್ ಏಮಿಂಗ್ ಟು ಫೋರ್ಟಿಫೈ ಇಟ್ಸ್ ಸ್ಟ್ರೈಕ್ ಬ್ಯಾಕ್ ಕೇಪಬಿಲಿಟಿ ಅಂಡ್ ಕೋಸ್ಟಲ್ ಡಿಫೆನ್ಸ್ ವಿತ್ ಕ್ರೂಸ್ ಮಿಸೈಲ್ಸ್ ಅಂಡ್ ಅನ್ಮ್ಯಾನ್ಡ್ ಆರ್ಸೆನಲ್ಸ್ ಆಸ್ ಟೆನ್ಷನ್ಸ್ ರೈಸ್ ಇನ್ ದ ರೀಜನ್. ಜಪಾನ್ ಹಾಗೂ ಚೈನಾದ ನಡುವೆ ಒಂದಷ್ಟು ಸಮಸ್ಯೆಗಳಿದೆ. ಚೀನಾ ಅಂತೂ ತನ್ನ ಸುತ್ತಮುತ್ತಲ ಇರುವಂತ ಎಲ್ಲ ದೇಶಗಳ ಜೊತೆನೂ ಕೂಡ ಕಿರಿಕನ್ನ ಮಾಡುತ್ತೆ. ಹಾಗೆ ಜಪಾನ್ ಹಾಗೂ ಚೀನಾದ ಜೊತೆ ಕೂಡ ಕೆಲವೊಂದು ಕಿರಿಕ್ಸ್ ಇದ್ದೇ ಇದೆ. ಈಗ ರೆಕಾರ್ಡ್ ಬಜೆಟ್ ಅನ್ನ ಅನೌನ್ಸ್ ಮಾಡೋ ಮೂಲಕ ಜಪಾನ್ ತನ್ನ ಡಿಫೆನ್ಸ್ ಅನ್ನ ಸ್ಟ್ರಾಂಗ್ ಮಾಡೋಕೆ ಹೊರಟಿದೆ. ಹಾಗೆ ಈ ಡ್ರಾಫ್ಟ್ ಬಜೆಟ್ ಏನಿದೆ ಅಂದ್ರೆ ಓವರ್ ಆಲ್ ಬಜೆಟ್ 9.4% ಅಪ್ ಆಗಿದೆ. ಹಾಗೆ ಡಿಫೆನ್ಸ್ ಅಲ್ಲಿ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ. 2% ಆಫ್ GDP ಜಪಾನ್ ಡಿಫೆನ್ಸ್ ಗೆ ಎತ್ತಿಡ್ತಾ ಇದೆ. ನೋಡಬಹುದು, ಮಿಸೈಲ್ಸ್ ಅಂಡ್ ಡ್ರೋನ್ಸ್ ವಿಲ್ ಆಡ್ ಟು ಸೌತ್ ವೆಸ್ಟರ್ನ್ ಐಲ್ಯಾಂಡ್ ಡಿಫೆನ್ಸ್. ಜೊತೆಗೆ ನೋಡಬಹುದು, ಜಪಾನ್ ಪ್ಲಾನ್ಸ್ ಜಾಯಿಂಟ್ ಡೆವಲಪ್ಮೆಂಟ್ ಆಫ್ ಫ್ರಿಗೇಟ್ಸ್ ಅಂಡ್ ಜೆಟ್ಸ್ ಅನ್ನ ಜಾಯಿಂಟ್ ಡೆವಲಪ್ ಮಾಡ್ಲಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ತಾ ಇದೆ ಬ್ರಿಟನ್ ಹಾಗೂ ಇಟಲಿ ಜೊತೆ. ಹಾಗಾದ್ರೆ ಇದು ಭಾರತಕ್ಕೆ ಏನಾದ್ರೂ ಅನುಕೂಲಗಳನ್ನ ತಂದುಕೊಡುತ್ತಾ? ಖಂಡಿತ ಒಂದಷ್ಟು ಬಿಸ್ನೆಸ್ ಭಾರತಕ್ಕೂ ಕೂಡ ಹರಿದು ಬರುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇತ್ತೀಚಿನ ಆಪರೇಷನ್ ಸಿಂಧೂರಲ್ಲಿ ಭಾರತದ ಮಿಸೈಲ್ಸ್ ಯಾವ ರೀತಿ ಹೆಸರು ಮಾಡಿದ್ದಾವೆ ಅನ್ನೋದು ಗೊತ್ತಿದೆ ನಿಮ್ಗೆ. ಆದ್ರೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರಬಹುದು. ಯಾಕಂದ್ರೆ ಚೀನಾ ಹಾಗೂ ರಷ್ಯಾ ಚೆನ್ನಾಗಿದ್ದಾವೆ. ರಷ್ಯಾದ ಜೊತೆ ನಾವು ಸಾಕಷ್ಟು ಒಪ್ಪಂದಗಳನ್ನ ಹೊಂದಿದ್ದೀವಿ. ರಷ್ಯಾದ ಅನುಮತಿ ಇಲ್ಲದೆ ಎಲ್ಲವನ್ನೂ ಕೂಡ ಅಂದ್ರೆ ರಷ್ಯಾ ಇಂಡಿಯಾ ಜಾಯಿಂಟ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅವುಗಳನ್ನ ಮಾರಾಟ ಮಾಡಕ್ಕಾಗದೇ ಇರಬಹುದು. ಆದ್ರೆ ಭಾರತ ಸ್ವತಃ ತಯಾರು ಮಾಡ್ಕೊಳ್ಳುವಂತ ಆರ್ಮರ್ಸ್ ಏನಿದೆ ಖಂಡಿತ ಅವುಗಳ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಒಪ್ಪಂದಗಳನ್ನ ಮಾಡ್ಕೊಳ್ಬಹುದು. ಹಾಗಾಗಿ ಭಾರತಕ್ಕೂ ಕೂಡ ಇದರ ಲಾಭ ಆಗುವಂತ ಚಾನ್ಸಸ್ ಇರುತ್ತೆ. ಮುಂದಿನ ದಿನಗಳಲ್ಲಿ ಡಿಫೆನ್ಸ್ ಡೀಲ್ ಆದ್ರೂ ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ ಜಪಾನ್ ನ ಜೊತೆ. ಇನ್ನು ಏನಿಗೆ $58 ಬಿಲಿಯನ್ ಅಂತ ಹೇಳಾಗ್ತಿದೆ. ಇದನ್ನು ನಮ್ಮ ರುಪಿಗೆ ಕನ್ವರ್ಟ್ ಮಾಡಿದ್ರೆ ನೋಡಬಹುದು, $58 ಬಿಲಿಯನ್ ಈಕ್ವಲ್ಸ್ ಟು 5,21,000 crore. 5 ಲಕ್ಷ ಕೋಟಿಗಿಂತ ಜಾಸ್ತಿ ಅಥವಾ ಜಸ್ಟ್ 5 ಲಕ್ಷ ಕೋಟಿ ರೌಂಡ್ ಫಿಗರ್ ತಗೊಂಡ್ರು ಕೂಡ ದೊಡ್ಡ ಮೊತ್ತದ ಬಜೆಟ್ ಅನ್ನ ಈಗ ಜಪಾನ್ ಎತ್ತಿಡ್ತಾ ಇದೆ. ಜೊತೆಗೆ ಈ ಜಪಾನ್ ಇಷ್ಟು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಡಿಫೆನ್ಸ್ ಗೆ ಮಾಡ್ತಾ ಇದೆ. ಇದರಿಂದ ಡಿಫೆನ್ಸ್ ಸೆಕ್ಟರ್ ಅಲ್ಲದೆ ಈವನ್ ಮೆಟಲ್ ಸೆಕ್ಟರ್ಗೂ ಕೂಡ ಒಂದಷ್ಟು ಅವಕಾಶಗಳಿರುತ್ತೆ. ಯಾಕಂದ್ರೆ ಡಿಫೆನ್ಸ್ ಅಲ್ಲಿ ಸಾಕಷ್ಟು ಮೆಟಲ್ಸ್ ಅನ್ನ ಯೂಸ್ ಮಾಡ್ತಾರೆ, ಎಕ್ಸ್ಪ್ಲೋಸಿವ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಲ್ಲೂ ಕೂಡ ಒಂದಷ್ಟು ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಆ ಸೆಕ್ಟರ್ಗೂ ಕೂಡ ಇದರ ಇಂಡೈರೆಕ್ಟ್ ಬೆನಿಫಿಟ್ ಸಿಗುವಂತ ಪ್ರಾಬಬಿಲಿಟಿ ಇದ್ದೇ ಇರುತ್ತೆ. ಇವತ್ತು ಮೆಟಲ್ಸ್ ಅಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಬಂತು. ಹಾಗಂತ ಇದೇ ಕಾರಣಕ್ಕೆ ಬಂತು ಅಂತ ಅಲ್ಲ. ಮತ್ತೆ ಇನ್ನೊಂದು ಸುದ್ದಿ ಕೂಡ ಇತ್ತು ಮೆಟಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ. ನೋಡಬಹುದು, ಇಂಡಿಯಾ ಇಂಪೋಸಸ್ ಆಂಟಿ ಡಂಪಿಂಗ್ ಡ್ಯೂಟಿ ಆನ್ ಚೀನೀಸ್ ಸ್ಟೀಲ್ ಅಂಡ್ ರೆಫ್ರಿಜರೆಂಟ್ ಗ್ಯಾಸ್ ಇಂಪೋರ್ಟ್ಸ್. ಸ್ಟೀಲ್ ಹಾಗೂ ರೆಫ್ರಿಜರೆಂಟ್ ಗ್ಯಾಸ್ ಇಂಪೋರ್ಟ್ಸ್ ನ ಮೇಲೆ ಭಾರತ ಸರ್ಕಾರ ಆಂಟಿ ಡಂಪಿಂಗ್ ಡ್ಯೂಟಿ ಹಾಕಿದೆ. ಜೊತೆಗೆ ಇದು ನೆಕ್ಸ್ಟ್ 5 years ಗೆ ಅಂತ ಹೇಳಿದೆ. ಸ್ಟೀಲ್ ಗೂಡ್ಸ್ ಇಂಡಿಯಾ ಹ್ಯಾಸ್ ಇಂಪೋಸ್ $223.82 ಪರ್ ಟನ್, 223 ಅಥವಾ ನಿಯರ್ಲಿ $224 ಪರ್ ಟನ್ ಆಂಟಿ ಡಂಪಿಂಗ್ ಡ್ಯೂಟಿ ಹಾಕಿದೆ. ಇನ್ನು ಕೆಲವಕ್ಕೆ $415 ಪರ್ ಟನ್ ಹಾಕಿದೆ. ನೆಕ್ಸ್ಟ್ 5 years ಫೈನಾನ್ಸ್ ಮಿನಿಸ್ಟ್ರಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರುವಂತದ್ದು ಅಫಿಷಿಯಲ್ ಅನೌನ್ಸ್ಮೆಂಟ್ ಇದು. ಹಾಗಾಗಿನೇ ಸ್ಟೀಲ್ ಹಾಗೂ ರೆಫ್ರಿಜರೆಂಟ್ ಗ್ಯಾಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಲ್ಲಿ ಇವತ್ತು ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಜಪಾನ್ ಬಜೆಟ್ ಬಗ್ಗೆ ಸ್ಟೀಲ್ ಗೆ ಸಂಬಂಧಪಟ್ಟಂತ ಭಾರತ ಸರ್ಕಾರದ ನಿರ್ಧಾರ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ತಂದಿದೆ ಅಂತಾನೆ ಹೇಳ್ಬೋದು. ನೋಡೋಣ ಭಾರತದ ಜೊತೆ ಮುಂದಿನ ದಿನಗಳಲ್ಲಿ ಏನಾದ್ರು ಡಿಫೆನ್ಸ್ ಡೀಲ್ ಆಗ್ತಾವ ಜಪಾನ್ ಜೊತೆ ಅಂತ. ನೆಕ್ಸ್ಟ್ ಗೋಲ್ಡ್ ಅಂಡ್ ಸಿಲ್ವರ್ ಎರಡು ಕಡೆ ರೆಕಾರ್ಡ್ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ. ನಾವಂತೂ ಬಹುಶಃ 1 ತಿಂಗಳಿಂದ ಅನ್ಸುತ್ತೆ ಸ್ವಲ್ಪ ಕರೆಕ್ಷನ್ ಆಗ್ಲಿ ಅಂತ ಕಾಯ್ತಾ ಇದ್ದೀವಿ.
ಬಟ್ ಅಂತಹ ಲಕ್ಷಣ ಅಂತೂ ಕಾಣ್ತಾನೆ ಇಲ್ಲ ಇಲ್ಲಿ. ಒಳ್ಳೆ ಮೊಮೆಂಟಮ್ ಕಂಟಿನ್ಯೂ ಆಗ್ತಾನೆ ಇದೆ. ಕೆಳಗಡೆ ಬರುವಂತಹ ಲಕ್ಷಣ ಅಂತೂ ಕಾಣ್ತಾ ಇಲ್ಲ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ. ಏನೋ ನೋಡಬಹುದು ಇನ್ನೊಂದು ಸುದ್ದಿ, ಸಿಲ್ವರ್ ಪಾಯ್ಸ್ ಟು ಓವರ್ಟೇಕ್ ಎನ್ವಿಡಿಯಾ ಟು ಬಿಕಮ್ ದ ಸೆಕೆಂಡ್ ಮೋಸ್ಟ್ ವ್ಯಾಲ್ಯೂಡ್ ಅಸೆಟ್ ಸೇಸ್ ಅನಲಿಸ್ಟ್ ಗಳ ಪ್ರಕಾರ ಸೆಕೆಂಡ್ ಮೋಸ್ಟ್ ವ್ಯಾಲ್ಯೂಡ್ ಅಸೆಟ್ ಆಗ್ಬಹುದು, ಎನ್ವಿಡಿಯಾನು ಕೂಡ ಓವರ್ಟೇಕ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಆ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸಿಲ್ವರ್ ಅಲ್ಲಿ. ರೆಕಾರ್ಡ್ ರ್ಯಾಲಿ ಅಂತಾನೆ ಹೇಳ್ಬೋದು. ಜೊತೆಗೆ ಗೋಲ್ಡ್ ಅನ್ನ ಬೀಟ್ ಮಾಡಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ನೋಡಬಹುದು. ಸಿಲ್ವರ್ ಸಿಟ್ಸ್ ಅಟ್ ಎ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ $4.220 trillion. ಎನ್ವಿಡಿಯಾ $4.592 trillion. ಜಸ್ಟ್ 8.1% ಕೆಳಗಡೆ ಇದೆ. ಇನ್ ಕೇಸ್ 8.1% ಇಲ್ಲಿಂದ ರ್ಯಾಲಿ ಬಂದ್ರೆ ಅದನ್ನ ಕ್ರಾಸ್ ಮಾಡ್ಬಿಡುತ್ತೆ ಎನ್ವಿಡಿಯಾನ. ಇಷ್ಟು ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ನಾನಂತೂ ಆಲ್ಮೋಸ್ಟ್ 1 ತಿಂಗಳಿಂದ ವೆಯ್ಟ್ ಮಾಡ್ತಿದ್ದೀನಿ ಆಡ್ ಮಾಡ್ಲಿಕ್ಕೆ. ಮತ್ತೆ ಈ ಲೆವೆಲ್ ಅಲ್ಲಿ ಆಡ್ ಮಾಡ್ಲಿಕ್ಕೆ ಖಂಡಿತ ನನಗಂತೂ ಅಷ್ಟು ಕಂಫರ್ಟ್ ಅನ್ಸಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಯಾವಾಗ ಕರೆಕ್ಷನ್ ಆಗುತ್ತೆ ಅಂತ. ಇನ್ನು ಕೆಲವು ಅನಲಿಸ್ಟ್ ಗಳು ಯಾವ ಮೆಟಲ್ ಔಟ್ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಗೋಲ್ಡ್ ವರ್ಸಸ್ ಸಿಲ್ವರ್ ಎರಡರಲ್ಲಿ 2026 ಯಾವ್ದು ಔಟ್ ಪರ್ಫಾರ್ಮ್ ಮಾಡಬಹುದು ಅಂತ ಮೆಜಾರಿಟಿ ಪ್ರಿಫರ್ ಮಾಡ್ತಿರೋದು ಸಿಲ್ವರ್. ಈಗಾಗಲೇ 2025 ಅಲ್ಲೂ ಕೂಡ ಸಿಲ್ವರ್ ಗೋಲ್ಡ್ ನ ಔಟ್ ಪರ್ಫಾರ್ಮ್ ಮಾಡಿದೆ. ಈವನ್ 2026 ಅಲ್ಲೂ ಕೂಡ ಔಟ್ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳಲಾಗ್ತಿದೆ ನೋಡಬಹುದು. Mathur believes silver, despite having higher volatility, may continue to outperform gold in percentage terms due to its dual role as both a precious and industrial metal. Volatility ಇರಬಹುದು, ಬಟ್ ಸ್ಟಿಲ್ ಗೋಲ್ಡ್ ಅನ್ನ ಔಟ್ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಯಾಕೆಂದ್ರೆ ಇದು ಪ್ರೀಶಿಯಸ್ ಮೆಟಲ್ ಆಗಿ ಕೂಡ ಬಳಕೆ ಆಗುತ್ತೆ, ಜೊತೆಗೆ ಇಂಡಸ್ಟ್ರಿಯಲ್ ಮೆಟಲ್ ಆಗಿ ಕೂಡ ಬಳಕೆ ಆಗುತ್ತೆ. ಅದೇ ಇವತ್ತು ಸಿಲ್ವರ್ಲಿ ಒಳ್ಳೆ ರ್ಯಾಲಿಗೆ ಕೂಡ ಕಾರಣ ಆಗ್ತಿರೋದು. ತುಂಬಾನೇ ಡಿಮಾಂಡ್ ಕೂಡ ಕ್ರಿಯೇಟ್ ಆಗ್ತಾ ಇದೆ, ಅದು ಒಳ್ಳೆ ರ್ಯಾಲಿಗೂ ಕೂಡ ಕಾರಣ ಆಗ್ತಾ ಇದೆ. ನೋಡೋಣ ಯಾವಾಗ ಕರೆಕ್ಷನ್ ಆಗುತ್ತೆ ಅಂತ. ಅಟ್ಲೀಸ್ಟ್ 10-15% ಕರೆಕ್ಷನ್ ಆದ್ರೂ ಕೂಡ ಬೆಟರ್ ಆಗ್ಬಹುದು ಹೊಸದಾಗಿ ತಗೊಳಕ್ಕೆ ಅಥವಾ ಆಡ್ ಮಾಡಕ್ಕೆ. ಬಟ್ ಸದ್ಯದ ಮಟ್ಟಿಗಂತೂ ಅಂತಹ ಲಕ್ಷಣ ಕಾಣ್ತಾ ಇಲ್ಲ. ಏನು FPIs ಬಗ್ಗೆ ಅಂದ್ರೆ FIS ಬಗ್ಗೆ, patience of domestic money will be put to test and FPIs may return in 2026. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಲಾಸ್ಟ್ 1 year ಅಲ್ಲಿ ಇಂಡಿಯಾದ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನೀವು ಇಲ್ಲಿ ನೋಡಬಹುದು, ರಿಪಬ್ಲಿಕ್ ಆಫ್ ಕೊರಿಯಾ ಕೋಸ್ಪಿ 66% ಅಪ್ ಆಗಿದೆ ಇಯರ್ ಟು ಡೇಟ್, ಅಂದ್ರೆ ಜನವರಿಯಿಂದ ಇಲ್ಲಿವರೆಗೂ. ಹಾಂಗ್ಕಾಂಗ್ ಆಲ್ಮೋಸ್ಟ್ 31%, ಜಪಾನ್ 26%, ಬ್ರೆಜಿಲ್ 25%, ಜರ್ಮನಿ 21%, ಅಮೆರಿಕ ಅಥವಾ ನಾಸ್ಡಾಕ್ nearly 21%, FTSE nearly 20%, Chinese market, Shanghai Composite nearly 19%, USA S&P 500 16%, Dow Jones 13.5%, France CAC 10%. ಇಷ್ಟೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು 5.68% ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ಮಾರ್ಕೆಟ್ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿತ್ತು, ಅದು ಒಂದಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ ಅಂಡರ್ ಪರ್ಫಾರ್ಮೆನ್ಸ್ ಗೆ. ಜೊತೆಗೆ FIS ಕೂಡ ಕಂಟಿನ್ಯೂಸ್ ಔಟ್ಫ್ಲೋ ಹೋಗ್ತಾ ಇತ್ತು. ಮೇ ಬಿ 2026 ಅಲ್ಲಿ ವಾಪಸ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ. ಇನ್ ಕೇಸ್ ಅವ್ರು ವಾಪಸ್ ಆದ್ರೆ ಖಂಡಿತ 2026 ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡಬಹುದು, ನೋಡೋಣ. ಇನ್ನು 2025 ಮಲ್ಟಿ ಅಸೆಟ್ ಫಂಡ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಯೂಶುವಲಿ ಇಕ್ವಿಟಿ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಾಗ ಮಲ್ಟಿ ಅಸೆಟ್ ಫಂಡ್ಸ್ ಅಥವಾ ಡೆಟ್ ಫಂಡ್ಸ್, ಗೋಲ್ಡ್ ಫಂಡ್ಸ್ ಇವುಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಅದೇ ಆಗಿರೋದು ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. 2026 ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ ಹೇಳಕ್ಕಾಗಲ್ಲ ಖಂಡಿತ ಸದ್ಯದ ಮಟ್ಟಿಗೆ. ನೋಡಬಹುದು, ಮಲ್ಟಿ ಅಸೆಟ್ ಫಂಡ್ಸ್ 17% ಅಪ್ ಆದ್ರೆ, ಲಾರ್ಜ್ ಕ್ಯಾಪ್ ಫಂಡ್ಸ್ 8%, ಮಿಡ್ ಕ್ಯಾಪ್ ಫಂಡ್ಸ್ ಜಸ್ಟ್ 2.76, ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂತೂ 5% ನೆಗೆಟಿವ್ ಅಲ್ಲಿ ಇದ್ದಾವೆ. ಇನ್ನು DSP ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ ನೋಡಬಹುದು, ನಿಯರ್ಲಿ 24% ಅಪ್ ಆಗಿದೆ. ಇನ್ವೆಸ್ಕೋ ಕೂಡ ನಿಯರ್ಲಿ 24% ಅಪ್ ಆಗಿದೆ. ಕೋಟಕ್ ಮಲ್ಟಿ ಅಸೆಟ್ ಫಂಡ್ 22% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಬಟ್ 2026 ಔಟ್ಲುಕ್ ಏನಿದೆ ಅಂತ ನೋಡಿದ್ರೆ ಶಾರ್ಟ್ ಟರ್ಮ್ ಅಂಡರ್ ಪರ್ಫಾರ್ಮೆನ್ಸ್ ಇರಬಹುದು ಮಲ್ಟಿ ಅಸೆಟ್ ಫಂಡ್ಸ್ ಅಲ್ಲಿ ಅಂತ ಹೇಳಲಾಗ್ತಿದೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದಕ್ಕೆ ಏನ್ ಮಾಡಬೇಕು, ಡೈವರ್ಸಿಫಿಕೇಶನ್ ಇರಬೇಕು ಅಷ್ಟೇ, ರಿವ್ಯೂ ಅಂಡ್ ರೀಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ 27,000 EV ಚಾರ್ಜಸ್ ಅನ್ನು ಪೆಟ್ರೋಲ್ ಪಂಪ್ಸ್ ಅಲ್ಲಿ ಭಾರತದಾದ್ಯಂತ ಅಳವಡಿಕೆ ಮಾಡಲಾಗಿದೆ. ಈ ಬಗ್ಗೆ ಇವತ್ತು ಅಪ್ಡೇಟ್ ಬಂದಿದೆ. ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಇಂಪ್ರೂವ್ ಆಗ್ತಾ ಇದೆ ದಿನೇ ದಿನೇ. ಇನ್ನು ಸಾಕಷ್ಟು ಇಂಪ್ರೂವ್ ಆಗಬೇಕಾಗಿದೆ, ಬಟ್ ಸದ್ಯದ ಮಟ್ಟಿಗೆ 27,000 ದಾಟಿದೆ. ಇನ್ನು ಕೋಫೋರ್ಜ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಕೋಫೋರ್ಜ್ ಟು ಅಕ್ವೈರ್ US ಬೇಸ್ಡ್ ಎನ್ಕೋರಾ ಇನ್ $2.35 billion ಆಲ್ ಸ್ಟಾಕ್ ಡೀಲ್. $2.35 billion ಗೆ ಎನ್ಕೋರಾ ಕಂಪನಿಯನ್ನ ಅಕ್ವೈರ್ ಮಾಡ್ತಾ ಇದೆ. ಜೊತೆಗೆ $250 million ಫಂಡ್ ರೈಸ್ ಅನ್ನು ಕೂಡ ಕಂಪನಿ ಇವತ್ತು ಅನೌನ್ಸ್ ಮಾಡಿದೆ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.